ಸ್ವಲ್ಪ ಬೇಗನೆ ಮನೆ ಬಿಟ್ಟವನು ಆಫೀಸಿಗೆ ಹೋದ ಕೂಡಲೇ ಫೋನ್ ಹಾಯಿಸಿದ. ಹಲೋ ಭಂಡಾರಿ, ಬೋರ್ ಆಗ್ತಿಲ್ಲ ತಾನೇ ವಿಚಾರಿಸಿದ. ನೋನು, ಒಂದೆರಡು ದಿನ ನನಗೋಸ್ಕರ ಬಿಡುವು ಮಾಡ್ಕೊ. ಯಾವುದಾದ್ರೂ ಹಿಲ್ ಸ್ಟೇಷನ್? ಬೇಡ, ನನಗೆ ಜನ ಇರೋ ಜಾಗವೇ ಬೇಡ. ನಿರ್ಮನುಷ್ಯವಾದ ಪ್ರದೇಶಕ್ಕೆ ಹೋಗಿ ನಿರಾವತೆಯಲ್ಲಿ ಒಂದೆರಡು ದಿನ ನಿನ್ನ ಜೊತೆ ಕಳೆಯೋ ಆಸೆ. ಭಾವನಾ ಲೋಕದಲ್ಲಿ ವಿಹಾರಿಸಿದಂತೆ ಕೇಳಿದಾಗ AC ರೂಮ್ನಲ್ಲಿ ಕೂತ ಶಶಾಂಕ್ ಕೂಡ ಬೆವತು ಬಿಟ್ಟ. ಯಾಕೆ? ಓಕೆ, ನನಗೆಲ್ಲ ಅರ್ಥವಾಗಿದೆ. ನಾಳೆ ಪ್ರೀತಿ ಹುಟ್ಟಿದ ಹಬ್ಬ. ನಾಳೆಯಿಂದ ಎಲ್ಲ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡಿ ನಿನಗೋಸ್ಕರ ಫ್ರೀಯಾಗಿ ಬಿಡ್ತೀನಿ. ಸಂಜೆ ಬರ್ತೀನಿ ಎಂದು ಫೋನ್ ಇಟ್ಟ. ಮನೆಗೆ ಬರದೆ ನೇರವಾಗಿ ಲಾಡ್ಜ್ಗೆ ಯಾಕೆ ಹೋದ ಎನ್ನುವುದಕ್ಕೆ ಕೆಲವು ತಿಂಗಳ ಅವನ ವೈವಾಹಿಕ ಜೀವನವೇ ಕಾರಣವಾಗಿತ್ತು ಅನಿಸುತ್ತೆ. ಮಾನಸಿಕವಾಗಿ ಡಿಸ್ಟರ್ಬ್ ಆದ. ಸ್ವಲ್ಪ ಹೊತ್ತು ಈ ಪ್ರಿಯಂವದ ಬಂದಿರಲಿಲ್ಲ. ರಜೆ ಚೀಟಿ ಕಳಿಸಿದ್ದಾರೆ. ಮೊದಲೇ ಪರ್ಮಿಷನ್ ಕೂಡ ಪಡೆಯದೆ ಮ್ಯಾನೇಜರ್ ವೈರಮುನಿ ಒಂದು ಸಣ್ಣ ಆರೋಪಗಳನ್ನು ಅವನ ಗಮನಕ್ಕೆ ತಂದಿಟ್ಟರು. ಅದಕ್ಕೆ ಕಾರಣ ಅವನಿಗೆ ಗೊತ್ತು. ಪ್ರಿಯಂವದ ತುಂಬ ಬ್ರಿಲಿಯಂಟ್, ಅಷ್ಟೇ ಪಂಕ್ಚುಯಾಲಿಟಿ ಜೊತೆ ವಿಪರೀತ ಶ್ರದ್ಧೆ ಕೆಲಸದ ಮೇಲಿತ್ತು. ಇವೆಲ್ಲ ಅವಳು ಏರಲು ಮೆಟ್ಟಿಲುಗಳು ಮಾತ್ರವಲ್ಲ, ಇಡೀ ಆಫೀಸಿನಲ್ಲಿ ತನ್ನ ಪ್ರೊಫೆಷನ್ಗೆ ಮರ್ಯಾದೆಯನ್ನು ಸಂಪಾದಿಸಿಕೊಂಡಿದ್ದಳು. ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಅವಳ ಮಿತಿಗೆ ಬರುವ ಎಲ್ಲ ಸಮಸ್ಯೆಗಳನ್ನು ಚಿಟಿಕೆಯೊಡೆಯುವುದರಂತೆ ಮುಗಿಸುತ್ತಿದ್ದಳು. ಮಾತ್ರವಲ್ಲ, ತನ್ನ ಕೈಕೆಳಗಿರುವವರು ಒಂದು ತಪ್ಪು ಮಾಡಿದರೂ ಕ್ಷಮಿಸೋಳಲ್ಲ. ಹೆಡ್ ಕ್ಲರ್ಕ್ ಪೂವಯ್ಯನ ಒಳಗೆ ಕರೆದು, ಯಾಕೆ ಪ್ರಿಯಂವದ ಆಫೀಸಿಗೆ ಬಂದಿಲ್ಲ ಎಂದು ಹೇರಿದ ಉಬ್ಬುಗಳು ಅಲ್ಲೇ ನಿಂತವು. ಸುಖವಾಗಿ ನೆಮ್ಮದಿಯಾಗಿ ಇರೋದು ಆ ಹುಡುಗಿ ಪಡ್ಕೊಂಡು ಬಂದಿಲ್ಲ. ನಿನ್ನೆ ಸಂಜೆ ಮನೆಗೆ ಹೋದಾಗ ಡಾಕ್ಟರ್ಗೆ ಫೋನ್ ಮಾಡ್ತಾ ಇದ್ದಾಗ ಗೊತ್ತಾಯಿತು, ಅವಳ ಅಕ್ಕನಿಗೆ ಹುಷಾರಿಲ್ಲ ಎಂದ ಕೂಡಲೇ ಹೇರಿದ ಉಬ್ಬುಗಳು ನಿಧಾನವಾಗಿ ಇಳಿದವು. ಹೋಗು ಎನ್ನುವಂತೆ ಸನ್ನೆ ಮಾಡಿ ಫೋನ್ ಎತ್ತಿಕೊಂಡನು. ತಟ್ಟನೆ ಇಟ್ಟ. ಒಂದು ರೀತಿಯ ಇರುಸು ಮುರುಸು. ಕೆಲವರಿಗೆ ಬೈಗಳು ಸಿಡಿಮಿಡಿಯ ಮಧ್ಯೆ ಫೋನ್ ಬಂತು ನಿಸರ್ಗಳಿಂದ. ನಿಮ್ಮ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಡಿ, ನಿಮ್ಮ ಮಗಳು ಶಾಪಿಂಗ್ಗೆ ರೆಡಿಯಾಗಿ ನಿಂತಿದ್ದಾಳೆ. ಇನ್ನೊಂದು ಮಾತು ಬೇಡ ಪ್ರತಿಕ್ರಿಯಿಸುವ ಮುನ್ನ ಫೋನ್ ಬಿಟ್ಟಳು. ಸಂಜೆ ಗೆಸ್ಟ್ ಹೌಸ್ಗೆ ಹೋಗುವ ಪ್ರೋಗ್ರಾಂ ಇದ್ದುದರಿಂದ ತಕ್ಷಣ ಹೊರಟ. ಪ್ರೀತಿ ಅವನ ಸರ್ವಸ್ವ. ಅವರ 10 ವರ್ಷದ ದಾಂಪತ್ಯ ಜೀವನದಲ್ಲಿ ಅರಳಿದ ಏಕೈಕ ಕುಸುಮ. ಮನೆಯ ಸಂಪೂರ್ಣ ಕತ್ತಲನ್ನೋಡಿಸಿದ ಬೆಳಕಿನ ಕಿರಣ. ಮಗಳ ನೆನಪಾದ ಕೂಡಲೇ ಹಸನ್ಮುಖನಾದ. ಬಟ್ಟಲುಗಣ್ಣಿನ ಮುದ್ದಾದ ಪ್ರೀತಿಯನ್ನು ಕಂಡರೆ ಒಬ್ಬ ತಂದೆ ತನ್ನ ಮಗಳನ್ನು ಎಷ್ಟು ಪ್ರೀತಿಸಬಹುದೋ ಅದಕ್ಕಿಂತ ಹೆಚ್ಚಿಗೆ ಪ್ರೀತಿಸುತ್ತಿದ್ದೇನೆಂದುಕೊಂಡರೂ ಆಮೇಲೆ ನಕ್ಕು ಬಿಟ್ಟ. ಅವನ ತಂದೆ ತಾಯಿಗಳಿಗೆ ಅವನೊಬ್ಬನೇ ಮಗ. ಅವನ ತಂದೆ ಕೂಡ ಅವರ ವಂಶಕ್ಕೆ ಏಕೈಕ ಸಂತಾನ. ತಮಗೂ ಪ್ರೀತಿಯೊಬ್ಬಳೇ. ಮಗಳಿಗಾಗಿ ಅವನು ಖರೀದಿಸಿದ್ದು ಒಂದು ಬರೀ ವಜ್ರದ ನೆಕ್ಲೆಸ್. ನಿಸರ್ಗ ಸಿಕ್ಕಿದ್ದೆಲ್ಲ ಖರೀದಿಸಿದಳು. ಸಂಭ್ರಮ ಸಡಗರದಿಂದ ಮಗಳನ್ನೆತ್ತಿಕೊಂಡು ಓಡಾಡುತ್ತಿತ್ತ. ಇದಕ್ಕೆ ಮಂದಾರವಲ್ಲಿ ಕೂಡ ಸೇರಿಬಿಟ್ಟಿದ್ದರಿಂದ ಏನೂ ಹೇಳುವಂತೆಯೇ ಇರಲಿಲ್ಲ. ಪೇಜರ್ ಶಬ್ದ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿತು. ಹೋಟೆಲ್ಗೆ ಪ್ರೀತಿನ ಕರ್ಕೊಂಡು ಹೋಗಬೇಕಂತೆ. ಶಶಾಂಕ್ ಅತ್ತಿತ್ತ ನೋಡಿದನು. ನಿಸರ್ಗ ತಾಯಿ ಇದ್ದ ಕಡೆ ಬಂದವನು ಸ್ವಲ್ಪ ಬಗ್ಗಿ ಪಿಸು ಧ್ವನಿಯಲ್ಲಿ ವಿಚಾರಿಸಿದ, ಇನ್ನೂ ಮುಗಿಲಿಲ್ವಾ? ನಾನು ಪ್ರೀತಿ ಗೆಸ್ಟ್ ಹೌಸ್ಗೆ ಹೋಗ್ತೀವಿ. ನಿಮ್ದೆಲ್ಲ ಮುಗಿಸ್ಕೊಂಡು ಯಾಕೆ ಮನೆಗೆ ಹೋಗಬಾರ್ದು? ನಿಸರ್ಗ ಮುಖ ಕೆಂಪಾಯಿತು. ಚಿಕ್ಕಂದಿನಿಂದ ಸಲಿಗೆಯೇ. ಅತ್ತಿತ್ತ ನೋಡಿದಾಗ ಸ್ವಲ್ಪ ದೂರ ಸರಿದ ಶಶಾಂಕ್. ಇದು ಏಕಾಂತ ಪ್ರದೇಶವಲ್ಲ. ಬಹುಶಃ ಹೊರಗಡೆ ಈ ಕೈ ಎತ್ತುವ ಅಭ್ಯಾಸ ಹಾಸ್ಯಾಸ್ಪದವಾಗುತ್ತೆ. ಮನೆಗೆ ಬಂದ ಮೇಲೆ ಇದಕ್ಕೆ ಏಕಾಂತವಿದೆ. ಪ್ಲೀಸ್ ಲೀವ್ ಮೀ. ಇದೊಂದು ರೀತಿಯ ಶಿಕ್ಷೆ. ಇನ್ನಷ್ಟು ದನಿಯನ್ನು ನಯಗೊಳಿಸಿ ರಿಕ್ವೆಸ್ಟ್ ಮಾಡಿಕೊಂಡ. ಮಂದಾರವಲ್ಲಿ ಮಗನ ಸಹಾಯಕ್ಕೆ ಬಂದರು. ಅವರಿಬ್ಬರು ಹೋಗಲಿ ಬಿಡು, ಇಲ್ಲಿ ಪಾಪುಗೂ ಕೂಡ ಮುಜುಗರ, ಇನ್ನಷ್ಟು ಖರೀದಿ ಮಾಡೋದಿದೆ. ಅರೆಮನಸ್ಸಿನಿಂದ ನಿಸರ್ಗ ಒಪ್ಪಿಗೆ ಸೂಚಿಸಿದಾಗ ಬಿಡುಗಡೆ ಹೊಂದಿದವನಂತೆ ಪ್ರೀತಿನ ಎತ್ಕೊಂಡು ಹೊರಬಂದ. ಮೊದಲಿನಿಂದ ನಿಸರ್ಗ ತುಂಬ ತುಂಟಿ ಮತ್ತು ಜಾಸ್ತಿ ಮಾತು.
ಮದುವೆಯಾದ 10 ವರ್ಷಗಳ ನಂತರವೂ ಏನೂ ಕಮ್ಮಿ ಆಗಿರಲಿಲ್ಲ. ಈಗಲೂ ಅವಳು ಮಾಡೋ ಚೇಷ್ಟೆಗೆ ಎಷ್ಟೋ ಸಲ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದಾನೆ. ಮುಖ ಮೇಲೆತ್ತಿ ದೀರ್ಘವಾಗಿ ಉಸಿರೆಳೆದು ದಬ್ಬಿದ. ಬಹುಶಃ ನಿಸರ್ಗ ಹುಟ್ಟಿದ ಕೂಡಲೇ ಅವನ ಅಕ್ಕ ಇವನಿಗೆ ಮದುವೆ ಎಂದು ನಿಶ್ಚಯಿಸಿಬಿಟ್ಟಿದ್ದಳು. ಅದಕ್ಕೆ 2 ಕುಟುಂಬಗಳ ಒಪ್ಪಿಗೆ ಇತ್ತು. ಮೊಮ್ಮಗಳೇ ಸೊಸೆಯಾಗಬೇಕೆಂಬ ಮಹತ್ವಾಕಾಂಕ್ಷೆ. ದೂರದ ಸಂಬಂಧಿಗಳೇ ಬೇಡ, ನನ್ನ ತಮ್ಮನಿಗೆ ನಿಸರ್ಗನ ಕೊಟ್ಟು ಮದುವೆ ಮಾಡೋದು. ಶೋಭಿತಾನ ನಿಮ್ಮಕ್ಕ ಸೊಸೆಯಾಗಿ ತಂದ್ಕೋತಾರಂತೆ. 3 ಕುಟುಂಬಗಳು ಒಟ್ಟಿಗೆ ಇದ್ದಂತಾಗುತ್ತೆ ಎಂದು ನಡೆಯಬಹುದಾದ ಹೆಣ್ಣು ಮಕ್ಕಳ ಮದುವೆಗಳಿಗೆ ಚಿಕ್ಕಂದಿನಿಂದಲೇ ಪ್ಲ್ಯಾನ್ ಮಾಡಿ ಗಂಡನ ಮುಂದೆ ಇಟ್ಟಾಗ ತಥಾಸ್ತು ಎಂದಿದ್ದರು. ಸಂಬಂಧದಲ್ಲಿಯೇ ಕೊಟ್ಟು ತರುವುದು ಆರ್ಥಿಕವಾಗಿ ಲಾಭದಾಯಕವಾಗಿ ಕಂಡಿತು ಅವರಿಗೆ.